ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದೇವಸ್ಥಾನದಲ್ಲಿ ಸತ್ಯ ಅನಾವರಣಗೊಳ್ತಾ ಅಥವಾ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟೋ ಪರಿಸ್ಥಿತಿ ಬಂದೇ ಬಿಡ್ತಾ. ಏನಾಯ್ತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಶಿವರಾಮೇಗೌಡರು ಮನೆಗೆ ಹೋಗ್ತಾರೆ. ಅಲ್ಲಿ ಪಂಚಾಯಿತಿ ಆಗತ್ತ ಅಜ್ಜಿಯ ಸಜೆಷನ್ನ ತಗೊಂಡಂತಹ ಶಿವರಾಮೇಗೌಡರು ಮತ್ತು ಚಿಕ್ಕಪ್ಪ ದೇವಸ್ಥಾನದಲ್ಲಿ ದೇವರು ಮುಂದಿನ ಸತ್ಯ ನಿರ್ಣಯ ಆಗಬೇಕು ಅಂತ ಅನ್ಕೋತಾರೆ. ಯಾಕಂದರೆ ಕ್ವಾಟ್ಲಿ ಮೈ ಮೇಲೆ ಬರ್ತಕ್ಕಂಥ ದೇವರು ನನ್ನ ಸನ್ನಿಧಿಗೆ ಬನ್ನಿ, ಅಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ನಾನು ತಿಳಿಸ್ತೀನಿ, ನನ್ನ ಮೇಲೆ ಪ್ರಮಾಣ ಮಾಡಿ ನೀವು ಅಲ್ಲಿ ಸತ್ಯ ಹೇಳಬೇಕಾಗತ್ತೆ ಅಂತ ಹೇಳಿ ಕ್ವಾಟ್ಲೆ ಮೈ ಮೇಲೆ ಬಂದಿರತಕ್ಕಂಥ ದೇವರು ತಿಳಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪ್ರಮಾಣವನ್ನು ಮಾಡಿ ಸತ್ಯವನ್ನು ತಿಳ್ಕೊಳ್ಳೋದು ಅಂತ ಹೇಳಿ ನಿರ್ಧಾರವಾಗತ್ತೆ. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಇರುತ್ತೆ ಅಜ್ಜಿ ಮತ್ತು ಮೋನ ಅವ್ರಿಗೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವರು ಕ್ವಾಟ್ಲಿಯನ್ನು ಕರೆದು, ನೀನು ದೇವರು ಬರುತ್ತಲ್ವ ಮೈ ಮೇಲೆ, ಆಗ ನೀನು ನಮ್ಮ ಪರವಾಗಿ ಹೇಳಿಬಿಡಬೇಕು, ಅದೇನೇ ಇರಲಿ, ಸತ್ಯ ಇರಲಿ ಸುಳ್ಳು ಇರಲಿ, ಆದರೆ ನೀನು ಭದ್ರನ ಪರವಾಗಿ ನ್ಯಾಯ ಕೊಡಬೇಕು ಅಂತಾರೆ. ಆಗ ಶಿವರಾಮೇಗೌಡರು ಬಂದು ದೇವರು ಮೈ ಮೇಲೆ ಬಂದಾಗ ಅವ್ನಿಗೆ ಏನಾಗತ್ತೆ ಅಂತಲೇ ಗೊತ್ತಾಗೋದಿಲ್ಲ. ದೇವರು ಏನು ಹೇಳ್ತಾನೋ ಅದನ್ನು ಅವನು ಹೇಳ್ತಾನಷ್ಟೇ. ಜೊತೆಗೆ ಈ ರೀತಿಯೆಲ್ಲ ತಪ್ಪು ದಾರಿಯಲ್ಲಿ ಹೋಗಿ ನಾವು ನ್ಯಾಯ ಪಡ್ಕೊಳ್ಳೋದಲ್ಲ, ನಮ್ಮ ಮಗನ ಮೇಲೆ ನಾವು ವಿಶ್ವಾಸವನ್ನು ಇಡಬೇಕಾಗತ್ತೆ, ನನಗೆ ವಿಶ್ವಾಸ ಇದೆ ಅಂತ ಶಿವರಾಮೇಗೌಡರು ತಿಳಿಸ್ತಾರೆ. ಆದರೆ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ಮನೆಯಲ್ಲಿ ಅದಕ್ಕೆ ಒಪ್ಪಿ ಮಹಿಳಾ ಸಂಘಕ್ಕೆ ಹೋಗಿದ್ದಾರೆ. ಮಹಿಳಾ ಸಂಘದಲ್ಲಿ ನಾನು ಶಿವರಾಮೇಗೌಡರ ತಂಗಿ, ನನ್ನ ಮಗಳು ಅವರ ಸೋದರ ಮಾವ ಭದ್ರೇಗೌಡ ಅವನ ರೂಮಿಗೆ ಹೋಗಿದ್ಲು, ಅವನ ಮೇಲೆ ವಿಶ್ವಾಸ ಇಟ್ಟು ಅವನ ಬರ್ಡೇಗೆ ವಿಶ್ ಮಾಡೋದಕ್ಕೆ. ಆದರೆ ಅವತ್ತು ಅವನು ತಪ್ಪಾಗಿ ನಡ್ಕೊಂಡು ನನ್ನ ಮಗಳನ್ನು ಹಾಳು ಮಾಡಿದಾನೆ. ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ಅವನ ಜೊತೆ ನನ್ನ ಮಗಳ ಮದುವೆ ಮಾಡಬೇಕು ಅಂತಾರೆ. ಏನು ಮಾತಾಡ್ತಿದ್ರ ನೀವು, ಇಷ್ಟೆಲ್ಲ ತೊಂದರೆ ಮಾಡಿ ತಪ್ಪು ಮಾಡಿರೋ ಅವನಿಗೆ ನ್ಯಾಯ ಕೊಡಿಸ್ಬೇಕು, ಅವನಿಂದ ನಿಮ್ಮ ಮಗಳಿಗೆ ತಾಳಿ ಕಟ್ಟಿಸ್ಬೇಕು ಅಂತ ಮಾತಾಡ್ತಿದ್ರಲ್ಲ, ಯಾಕಂತ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು, ಅವನಿಂದ ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಮ ಮಗಳು ಕಷ್ಟ ಅನುಭವಿಸ್ತಿದ್ದಾಳೆ, ಅಂದಮೇಲೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳಬೇಕು, ನೀವು ಅವನಿಗೆ ಶಿಕ್ಷೆ ಕೊಡಿಸೋಣ ಅಂತ ಹೇಳಿ ಮಹಿಳಾ ಸಂಘದ ಅಧ್ಯಕ್ಷರು ತಿಳಿಸ್ತಾರೆ. ಏನಪ್ಪ ಇದು, ನಾನೇನೋ ಉದ್ದೇಶ ಇಟ್ಕೊಂಡು ಬಂದರೆ ಇಲ್ಲೇನೋ ಆಗ್ತಿದೆಯಲ್ಲ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅದು ಆ ರೀತಿ ಆಗಬಾರ್ದು ಅಂದ್ಕೊಂಡಂಥ ಸಾವಿತ್ರಿ ಅವರು, ನೋಡಿ ಅದು ನಮ್ಮಣ್ಣನ ಮರ್ಯಾದೆ ಹೋಗುತ್ತೆ, ಅದೇ ಕಾರಣಕ್ಕೆ ಅಂದಾಗ ನಿಮ್ಮಣ್ಣನ ಮರ್ಯಾದೆ ಅಂತ ಅಂದ್ಕೊಂಡು ಹೋದರೆ ನಿಮ್ಮ ಮಗಳೇ ಜೀವನಕ್ಕೆ ಎಂಟ್ರಿ ಮಾಡ್ತೀರಾ, ಅವ್ರ ಬದುಕು ಹಾಳಾಗಿಲ್ವಾ ಅಂತ ಮಹಿಳಾ ಸಂಘದ ಅಧ್ಯಕ್ಷರು ತಿಳಿಸ್ತಾರೆ. ಹೌದು, ನೀವು ಹೇಳೋದು ಕರೆಕ್ಟಾಗೇ ಇದೆ, ಆದರೂ ಏನು ಮಾಡೋದು, ಅವ್ನು ನಮ್ಮ ಮಗ ಆಗದೆ ಇದ್ದಿದ್ರೆ ಖಂಡಿತ ನಾನೇ ಅವನನ್ನು ಸಾಯಿಸಿ ಜೈಲಿಗೆ ಹೋಗ್ತಿದ್ದೆ. ಆದರೆ ಏನು ಮಾಡೋದು, ನನ್ನ ಅಣ್ಣನ ಮರ್ಯಾದೆ ಇದೆ, ಅವರು ನಮ್ಮನ್ನು ಚಿಕ್ಕದ್ರಿಂದ ನೋಡ್ಕೊಂಡಿದ್ದಾರೆ, ನಿಜಕ್ಕೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಂಥವ್ನ ಮರ್ಯಾದೆ ತೆಗೆಯೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆ ಭದ್ರೇಗೌಡನ ಬಗ್ಗೆ ಬಿಟ್ಬಿಡಿ, ಆದರೆ ನಮ್ಮಣ್ಣನ ಮುಖ ನೋಡಿಕೊಂಡು ನಾನು ಸುಮ್ಮನಿರಬೇಕಾಗಿದೆ. ಅದೇ ಕಾರಣಕ್ಕೆ ಆಗೋಗಿದೆ, ನಮ್ಮ ಮಗಳ ಜೊತೆ ಅವನ ಮದುವೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆನೇ ಪಂಚಾಯಿತಿ ಆಯಿತು. ಆಗ ನನ್ನ ಮಗಳನ್ನ ಮನೆಯಿಂದ ಹೊರಗಡೆ ಕಳಿಸಿದ್ರು. ಜೊತೆಗೆ ಈಗ ದೇವಸ್ಥಾನದಲ್ಲಿ ತೀರ್ಮಾನ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ನನ್ನ ಮಗಳಿಗೆ ಮೋಸ ಆಗ್ತಿದೆ, ದಯವಿಟ್ಟು ನೀವೇ ಕಾಪಾಡಬೇಕು. ಏನಾದರೂ ಭದ್ರೇಗೌಡ ನನ್ನ ಮಗಳು ಮದುವೆ ಆದರೆ ಏನೋ ನನ್ನ ಮಗಳು ಬದುಕಾದರೂ ಚೆನ್ನಾಗಿರತ್ತಲ್ವ, ಹೋಗಿದೆ ಅಂತ ಹೇಳಿ ಸಾವಿತ್ರಿ ಅವರು ತಿಳಿಸಿದಾಗ, ಹೌದು ನೀವು ಹೇಳ್ತಿರೋ ಮಾತು ಕೂಡ ಒಂದು ರೀತಿಯಲ್ಲಿ ಕರೆಕ್ಟಾಗೇ ಇದೆ, ಸರಿ ಆಯಿತು ನೀವು ಹೇಳಿದಾಗೆ ಆಗಲಿ, ಆದರೆ ನಮ್ಮಿಂದ ನೀವು ಏನು ಸಹಾಯ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಧ್ಯಕ್ಷರು ಕೇಳಿದಾಗ, ಅದೇ ದೇವಸ್ಥಾನದಲ್ಲಿ ಏನಾದರೂ ಅವರು ಉಲ್ಟಾ ಮಾಡಿ ಇನ್ನೇನು ಪ್ಲಾನ್ ಮಾಡಿ ಹೆಚ್ಚು ಕಡಿಮೆ ಆದರೆ ಆಗ ನೀವು ನನ್ನ ಮಗಳ ಮದುವೆಯನ್ನು ಅವನ ಜೊತೆಯಲ್ಲಿ ಮಾಡಿಸ್ಬೇಕಾಗತ್ತೆ, ನಮ್ಮ ಪರವಾಗಿ ನಿಂತು ಹೋರಾಟ ಮಾಡಬೇಕಾಗತ್ತೆ. ಒಂದು ಪಕ್ಷ ಅವನು ಮದುವೆ ಆಗೋಕ್ಕೆ ಒಪ್ಪಿಲ್ಲ ಅಂದರೆ ಅವನಿಗೆ ಶಿಕ್ಷೆಯನ್ನು ಕೊಡಿಸೋಕೆ ನಾನು ಕೂಡ ಒಪ್ಕೋತೀನಿ, ಆಗ ಕೋರ್ಟ್ಗೆ ಹೋಗೋಣ ಅಂತ ಹೇಳಿದಾಗ, ಸರಿ ಆಯಿತು, ಹಾಗಿದ್ರೆ ನಾವು ನಿಮ್ಮ ಪರವಾಗಿ ನಿಂತ್ಕೋತೀವಿ, ನಾವು ಇರೋದೇ ಈ ರೀತಿಯ ಸಹಾಯಕ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ, ಖಂಡಿತ ನಾವು ಬರ್ತೀವಿ ಅಲ್ಲಿಗೆ, ಅಲ್ಲಿ ಏನಾದರೂ ಅವನು ಒಪ್ಕೊಂಡ್ರೆ ಸರಿ, ಒಪ್ಕೊಳ್ಳಿಲ್ಲ ಅಂದರೆ ಕೋರ್ಟಲ್ಲಿ ಈ ಒಂದು ವಿಷಯ ತೀರ್ಮಾನವಾಗಲಿ ಅಂತ ಹೇಳಿ ಅವರು ಕೂಡ ಅಧ್ಯಕ್ಷರು ತಿಳಿಸ್ತಾರೆ. ನಂತರ ಸಾವಿತ್ರಿ ಮತ್ತು ವಿನಂತಿ ಅಲ್ಲಿಂದ ಹೋಗ್ತಿದ್ದಾಗೆ ಲಾಯರ್ಗೆ, ನೀವು ಈ ವಿಷಯವಾಗಿ ಮೊದಲು ಆ್ಯಕ್ಟಿವ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಚಿತ್ರ ಹೂವಿನ ದಳವನ್ನು ತೆಗೆದುಕೊಂಡು ಆಗತ್ತೆ ಇಲ್ಲ ಅಂತ ಹೇಳಿ ತೆಗಿತಿದ್ದಾರೆ. ಅದನ್ನು ಬಂದು ಸುಭಾಷ ಮತ್ತು ಈಶ್ವರಿ ಇಬ್ಬರು ಕೂಡ ನೋಡ್ತಾರೆ, ಏನಿದು ಒಳ್ಳೆ ಚಿಕ್ಕ ಮಕ್ಕಳಂಗೆ ಆಗತ್ತೆ ಇಲ್ಲ ಅಂತಿದೆಯಲ್ಲ, ಏನಾಗಿದೆ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಅದು ನಾವು ಚಿಕ್ಕದ್ರಲ್ಲೆಲ್ಲ ಈ ರೀತಿ ಮಾಡ್ತಿದ್ವಿ, ಎಷ್ಟೋ ಬಾರಿಗೆ ಇವೆಲ್ಲವೂ ಕೂಡ ನಿಜ ಆಗತ್ತೆ ಅಂದರೆ ತಾಳಿ ಕಟ್ತಾನೆ, ಆಗಲ್ಲ ಅಂದರೆ ತಾಳಿ ಕಟ್ಟಲ್ಲ ಅಂತ ಅರ್ಥ ಅಂತ ಚಿತ್ರ ಹೇಳಿದಾಗ, ಅಯ್ಯೋ ಸಾವಿತ್ರಿ ನಾವು ಅಂದ್ಕೊಂಡಿರೋ ಕ್ರಿಮಿನಲ್ ಅಲ್ಲ, ನಾವು ಅಂದ್ಕೊಳ್ಳದೆ ಇರತಕ್ಕಂಥ ಮೀರಿಸೋ ಕ್ರಿಮಿನಲ್ಲು. ಅಮ್ಮ ಮಗಳು ಸೇರಿಕೊಂಡು ಇಷ್ಟು ದಿನಾನೇ ಫೋನ್ ಮಾಡಿದ ವಿಷಯ ಗುಟ್ಟನ್ನು ಬಚ್ಚಿಟ್ಟಿದ್ರು, ಅಂಥದ್ರಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೋ, ಇವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಅವರು ಇಬ್ಬರು ಇನ್ನೇನೇನೇನು ಮಾಡೋಕ್ಕೆ ಹೊರಟಿದ್ದಾರೋ ಅವ್ರನ್ನ ಖಂಡಿತ ಅಷ್ಟು ಅಸಡ್ಡೆ ಮಾಡೋಕೆ
ಆಗೋದಿಲ್ಲ. ಜೊತೆಗೆ ಅವಳು ಅಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಮದುವೆ ಮಾಡಿಸೋ ತನಕ ಹೋಗಿ ಅಂಥವ್ಳ ಕೈಲೇ ಮದುವೆ ಮಾಡ್ಸೋಕ್ಕಾಗಿಲ್ಲ. ಅಂಥದ್ರಲ್ಲಿ ನೀನು ಹೂವಿನ ದಳಗಳು ಏನಾಗುತ್ತೆ ಏನಾಗೋದಿಲ್ಲ ಅಂತ ಹೇಳ್ತವ ಅಂತ ಹೇಳಿ ಈಶ್ವರಿಯವರು ಹೇಳ್ತಾರೆ. ನಂತರ ಸುಭಾಷ ಆದರೂ ಕೂಡ ಅತ್ತೆ ಇಷ್ಟು ಪಟ್ಟಾಗಿ ಇಟ್ಕೊಂಡು ಕೂತಿದ್ದಾಳಲ್ಲ, ಖಂಡಿತವಾಗ್ಲೂ ಇದೆಲ್ಲ ನಡೆಯುತ್ತಾ ಅಂದಾಗ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆದರೆ ಏನಾಗತ್ತೋ ಅನ್ನೋದು ನನಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಇವತ್ತಂತೂ ಏನೋ ಒಂದು ಆಗತ್ತೆ ಅನ್ನೋದಂತೂ ಖಂಡಿತ ನಿಜ, ಅದು ಸಂಜೆ ಗೊತ್ತಾಗುತ್ತೆ ಅಂತ ಹೇಳಿ ಈಶ್ವರಿ ತಿಳಿಸ್ತಾರೆ. ನಂತರ ಸಂಜೆ ಆಗುತ್ತೆ, ಅದ್ರ ಒಳಗಡೆ ಆಲ್ರೆಡಿ ವಿದ್ಯಾ ತನ್ನ ಅವಂಗೆ ಕರೆ ಮಾಡಿ, ನಾವಿವತ್ತು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಅಂದಾಗ, ಯಾಕೆ ಏನು ಅಂದಾಗ, ಈ ರೀತಿ ಆಯಿತು, ನಾವು ದೇವಸ್ಥಾನಕ್ಕೆ ಬಂದು ವಿನಂತಿ ಮತ್ತು ಭದ್ರೇಗೌಡರ ಒಂದು ನಡುವೆ ನಡೆದೆ ಏನು ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿದ್ದೇವೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ನಿಮ್ಮಪ್ಪ ಹೆಂಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅಮ್ಮ ಬೇಡ ಅಪ್ಪ ಹಿಂಗೆ ತಿಳಿಸೋದು ಬೇಡ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಅದು ಸರಿ ಅಂತಲೇ ಅನಿಸುತ್ತೆ. ಕರೆಕ್ಟವ, ನೀನು ಹೇಳೋದು ಕರೆಕ್ಟಾಗೇ ಇದೆ, ಬೇಡ ನಿಮ್ಮಪ್ಪ ಹಿಂಗೆ ತಿಳಿಸಿದ್ರೆ ಅಲ್ಲಿನೇನೋ ಅವರು ಮಾಡಿಬಿಡ್ಬೋದು, ಹಾಗಾಗಿ ನಿಮ್ಮಪ್ಪ ಹಿಂಗೆ ತಿಳಿಸ್ತೇನೆ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಸಂಜೆ ಆಗಿದೆ. ಸಂಜೆ ದೇವರ ಮನೆಯಲ್ಲಿ ಕ್ವಾಟ್ಲಿ ಪೂಜೆ ಮಾಡಿದ್ದಾರೆ. ಎಲ್ಲರೂ ಕೂಡ ದೇವರ ಮಹಾಮಂಗಳಾರತಿಯನ್ನು ತೆಗೆದುಕೋತಾರೆ. ನಂತರ ಇಲ್ಲಿ ವಿದ್ಯಾ ನನ್ನ ಗಂಡನ ಮೇಲೆ ವಿಶ್ವಾಸ ಇದೆ ಅಂತ ಹೇಳಿದಾಗ ಭದ್ರೇಗೌಡರು ಕೂಡ ಹೌದು, ನನ್ನ ಬಗ್ಗೆ ನನಗೂ ಕೂಡ ವಿಶ್ವಾಸ ಇದೆ, ನನಗೇನೂ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ, ನನ್ನ ಮನಸ್ಸಿಗೆ ಅದು ತಿಳಿದಿದೆ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಕೂಡ ನನ್ನ ಮಗನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಅದೇ ನಂಬಿಕೆ ಮೇಲೆ ನಾನು ಕೂಡ ಹೋಗ್ತಿರೋದು ಅಂತ ಹೇಳಿ ಎಲ್ಲರೂ ಕೂಡ ಮನೆಯಿಂದ ಹೊರಡ್ತಾರೆ. ಏನವ್ವ ಸಾವಿತ್ರಿ ಅತ್ತೆ ಅಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲಿಂದ ಇವ್ರಿಗೆ ಇಷ್ಟು ಧೈರ್ಯ ಇದೆ? ಖಂಡಿತ ಈ ಧೈರ್ಯ ಅವರ ಪ್ರಯತ್ನವನ್ನು ಸುಳ್ಳು ಮಾಡುತ್ತಾ ಅಂತ ಕೇಳಿದಾಗ ಇವರ ಅತಿಯಾದಂತಹ ಧೈರ್ಯ ಖಂಡಿತ ಕೆಲಸ ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮಗನ ಮೇಲಿನೋ ವಿಶ್ವಾಸನೋ ಏನೋ, ಅವನ ಮೇಲಿರೋ ಅವನಿಗೆ ವಿಶ್ವಾಸನೋ ಏನೋ, ಆದರೆ ಇವ್ರಿಗೆ ತುಂಬ ಅಂದರೆ ತುಂಬ ಧೈರ್ಯ ಇದೆ, ಇದು ಯಾಕೋ ಹಿಂದೆಟ್ಟು ಹಾಕ್ಬೋದು ಅಂತಲೇ ಅನಿಸುತ್ತೆ ಅಂತ ಹೇಳಿ ಈಶ್ವರಿಯವರು ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಬರ್ತಾರೆ. ದೇವಸ್ಥಾನದಲ್ಲಿದ್ದಂಥವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ದೇವ್ರ ಮುಂದೆನೇ ಎಲ್ಲ ಕೂಡ ತೀರ್ಮಾನ ಆಗಲಿ ಅಂತ ಜನಗಳು ಕೂಡ ಮಾತನಾಡ್ಕೋತಿದ್ದಾರೆ. ನಂತರ ಏನದು ಇಷ್ಟೊಂದೆಲ್ಲ ಅಲಂಕಾರ ಮಾಡಿದಾರಲ್ಲ, ನಾವು ಬಂದಿರೋದು ದೇವರ ಮುಂದೆ ಸತ್ಯ ಕೇಳೋಕ ಅಥವಾ ಜಾತ್ರೆ ನಗ ಅಂತ ಹೇಳಿ ಈಶ್ವರಿ ಕೇಳಿದಾಗ, ಅಣ್ಣನ ಮೇಲಿರುವ ಅಭಿಮಾನ ನಮ್ಮನೆ ಮೇಲಿರುವ ಅಭಿಮಾನದಿಂದ ಇಷ್ಟೆಲ್ಲ ಅಲಂಕಾರ ಮಾಡಿದಾರಷ್ಟೇ, ನಡಿ ಅಂತ ಹೇಳಿ ಗೋವಿಂದೇಗೌಡರು ಈಶ್ವರಿಗೆ ತಿಳಿಸ್ತಾರೆ. ನಂತರ ಎಲ್ಲರೂ ಕೂಡ ಬರ್ತಾರೆ, ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾರೆ, ದೇವರಿಗೆ ಮಂಗಳಾರತಿಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ಕೂಡ ಬರ್ತಾರೆ. ತಾಳಿಯನ್ನು ಕೂಡ ಆಲ್ರೆಡಿ ಸಾವಿತ್ರಿ ಅವರು ತೆಗೆದುಕೊಂಡು ಬಂದಿದ್ದಾರೆ. ಜೊತೆಗೆ ಅಣ್ಣನ ಮುಂದೆ ಇದೆಲ್ಲ ಬೇಕಿತ್ತ ಅಣ್ಣ, ಯಾಕೆ ನೀನು ನನ್ನ ಮಾತನ್ನು ನಮ್ಮದೇ ಇದನ್ನೆಲ್ಲ ಮಾಡ್ತಿದ್ಯಾ ಅಂದಾಗ, ನನ್ನ ಮಗನ ಮೇಲೆ ವಿಶ್ವಾಸ ಇದೆ, ನನಗೆ ಯಾರ್ದೋ ಮಾತನ್ನು ನಂಬೋದಿಲ್ಲ ನಾನು, ಜೊತೆಗೆ ದಯವಿಟ್ಟು ಯಾರು ಮಾತಾಡದೆ ಇದ್ರೇ ಒಳ್ಳೇದು ಅಂತ ಹೇಳಿ ಖಡಕ್ಕಾಗಿ ಶಿವರಾಮೇಗೌಡರು ಮಾತನಾಡ್ತಾರೆ. ಸರಿ ಆಯಿತು ಬಿಡು, ನೀನು ಹಣೆ ಬರ ಅನುಭವಿಸುವಂತ ಸಾವಿತ್ರಿ ಅವರು ಕೂಡ ತಿಳಿಸ್ತಾರೆ. ನಂತರ ಕೊಂಡಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾ ಕೂಡ ನಾನು ನನ್ನ ಗಂಡನ ಜೊತೆ ಕೊಂಡ ಆಯ್ತೀನಿ ಅಂತ ಹೇಳಿದಾಳೆ. ಜೊತೆಗೆ ದೇವರ ಮುಂದೆ ನಮ್ಮದು ತಪ್ಪಾಗಿದ್ರೆ ನಾನು ಕೂಡ ಶಿಕ್ಷೆ ಅನುಭವಿಸ್ತೀನಿ ಅಂತ ಕೂಡ ತಿಳಿಸಿದಾಳೆ. ನಂತರ ಭದ್ರ ಮತ್ತು ವಿದ್ಯಾ ಇಬ್ಬರು ಕೂಡ ಹಾರ ಹಾಕ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಕುಂಕುಮ ಹಾಕ್ಕೊಂಡು ಕೊಂಡ ಹಾಯ್ತಿದ್ದಾರೆ. ಜೊತೆಗೆ ಅವರ ಆದ ನಂತರ ವಿನಂತಿ ಕೊಂಡ ಹಾಯುವುದಕ್ಕೆ ಮುಂದಾಗ್ತಾರೆ. ವಿನಂತಿ ಕೂಡ ಪ್ರಮಾಣ ಮಾಡಿ ಕೊಂಡ ಹಾಯ್ತಿರ್ತಾರೆ. ಅಷ್ಟರಲ್ಲಿ ಶಿವರಾಮೇಗೌಡರ ಮೈ ಮೇಲೆ ದೇವರು ಬರುತ್ತೆ. ದೇವರು ಬರುವುದ್ರ ಮುಖಾಂತರ ಇಲ್ಲಿ ಶಿವರಾಮೇಗೌಡರು ಸತ್ಯ ಒಪ್ಕೋ ಅಂತ ಹೇಳಿ ಹೇಳ್ತಿದ್ದಾರೆ. ಹೆದರದಂಥ ವಿನಂತಿ ಸತ್ಯವನ್ನು ಒಪ್ಕೋತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.